ಹೌ ಡು ವಿ ಹೆಲ್ಪ್ ಪೀಪಲ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಮಂತ್ರ? ಕೆಲವು ಮಂತ್ರಗಳಿದೆಯಲ್ಲ, ಈ ಗಾಯತ್ರಿ ಮಂತ್ರ. ಗಾಯತ್ರಿ ದೀಕ್ಷೆ ಬಂದ್ಬಿಟ್ಟು ಫೌಂಡೇಶನ್ ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ದಟ್ ವಿ ಹ್ಯಾವ್ ಟು ಸ್ಟಡಿ. ಆ್ಯಂಡ್ ಗಾಯತ್ರಿ ಈಸ್ ಒನ್ ಸಚ್ ಮಂತ್ರ ವಿಚ್ ಈಸ್ ಕೇಪಬಲ್ ಆಫ್ ಬೆಸ್ಟೋಯಿಂಗ್ ನಮ್ಮದು ಎಕ್ಸ್ಟರ್ನಲ್ ಸಕ್ಸಸ್ ಆ್ಯಂಡ್ ಇಂಟರ್ನಲ್ ಸಕ್ಸಸ್. ನಮಗೇನು ಲೈಫ್ ಸ್ಟೈಲ್ ರೆಕಮೆಂಡ್ ಮಾಡ್ತಾರೆ, ಇಟ್ ಈಸ್ ಆಲ್ ಇವೆಂಚುಲಿ ಫಾರ್ ದ ಸೇಮ್ ಪರ್ಪಸ್. ಮನಸ್ಸಿನ ಶುದ್ಧತೆ, ಮನಸ್ಸು ಶುದ್ಧವಾಗಿದ್ದರೆ ಹೊರಗಡೆನೂ ನಮ್ಗೆ ಏನು ಬೇಕು ನಾವು ಅದನ್ನು ಮಾಡ್ಬೋದು. ಒಳಗಡೆ ನಾವೇನು ಇಂಟರ್ನಲ್ ಪ್ರಾಕ್ಟೀಸ್ ಏನು ಮಾಡ್ತೀವಿ ಅದರಲ್ಲೂ ನಾವು ಪ್ರೋಗ್ರೆಸ್ಸನ್ನು ಕಾಣ್ಬೋದು. ಇಷ್ಟ ದೇವತೆ ನಿಮಗೆ ಕನೆಕ್ಟ್ ಆಗಿದ್ದಾರೆ ಅಂತಾದರೆ ಕಾಲು ಕಟ್ಕೊಂಡು ಹೋಗುವಂಥ ಒಂದು ಸಿಚುವೇಶನ್ನು ನಿಮ್ಮ ಬೆರಳು ಕಟ್ಕೊಂಡು ಹೋಗುತ್ತೆ, ಇಲ್ಲ ನಿಮಗೆ ಒಂಚೂರು ಸಣ್ಣದೇನೋ ಸ್ಕ್ರ್ಯಾಚ್ ಹಾಕ್ಕೊಂಡು ಹೋಗುತ್ತೆ. ಆ ಥರ ಕರ್ಮದ ಇಫೆಕ್ಟನ್ನು ನಲ್ಲಿಫೈ ಮಾಡೋ ಪವರು ದೇವರಿಗಿದೆ. ಪ್ರಾಣಿಗಳು ನೇಚರನ್ನು ಯೂಸ್ ಮಾಡ್ತವೆ, ಯುಟಿಲೈಸ್ ಮಾಡ್ತವೆ, ಯೂಸ್ ಮಾಡಲ್ಲ. ಅವರ ಸರ್ವೈವಲ್ಲಿಗೆ ಅವ್ರು ಯೂಸ್ ಮಾಡ್ಕೋತಾರೆ. ಮನುಷ್ಯರು ಹಂಗಲ್ಲ. ಸನಾತನ ಅಂದ್ರೇನು? ಏನ್ಷಂಟ್ ಅಂತ. ಮೈ ವೇ ಆಫ್ ಲೈಫ್. ನಾನು ಹೆಂಗೆ ಬದುಕಬೇಕು, ದಟ್ ಇಟ್ಸ್ ಅದಕ್ಕೆ ಬಂದಿರೋ ಹೆಸರು ಸನಾತನ ಧರ್ಮ. ಬರೀ ಮಾತಲ್ಲಿ ಧರ್ಮ ಅದನ್ನೆಲ್ಲ ಉಳಿಸೋದಿಕ್ಕೆ ಆಗೋದಿಲ್ಲ. ಇವಾಗ ಎಷ್ಟೋ ಜನ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ, ಸನಾತನಿಂದ ಹೆಸರು ಹಾಕ್ಕೊಂಡ್ಬಿಡ್ತಾರೆ. ಬಟ್ ಅಭ್ಯಾಸ ನೀವು ಅವ್ರ ಲೈಫಲ್ಲಿ ನೋಡಿದ್ರೆ ತುಂಬ ಕಡಿಮೆ ಇರುತ್ತೆ. ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಆ್ಯಕ್ಷನ್ ಪ್ರಿನ್ಸಿಪಲ್ ಏನೇ ಇರ್ಬೋದು, ಇಟ್ಸ್ ಆ್ಯಕ್ಚುಲಿ ಸ್ಪಿರಿಚುಯಾಲಿಟಿ, ಇಟ್ಸ್ ಆ್ಯಕ್ಚುಲಿ ಅಧ್ಯಾತ್ಮ. ಯೋಗ ಫಿಲಾಸಫಿ ಬಂದ್ಬಿಟ್ಟು ಭಗವಂತನ ರಿಯಲೈಸೇಷನ್ಗೆ ಇರೋದು ಅಂತ ಮಾತಾಡಲ್ಲ. ನೀನು ಯಾರು ಅಂತ ರಿಯಲೈಸ್ ಮಾಡ್ಕೊಳ್ಳೋದೇ ಯೋಗ ಫಿಲಾಸಫಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.